ಬರ್ತಾರಂತೆ. ಕೆಲ್ಸಕ್ಕೆ ಹೋಗ್ತಾರ ಬಿಡು. ಈಗ ಯಾರು ಇರಲ್ಲ, ನನ್ನ ಮಗಳನ್ನೆಲ್ಲ. ಎಲ್ಲಿಗೆ ಹೋಗ? ಅಲ್ಲೇ ಬಿಟ್ಟು ಬನ್ನಿ. ಯಾಕ? ನನ್ನ ಸಾಕು ಹೆಂಗನ ಹೋಗ್ಬೇಡ ಹೋಗ್ಬೇಡ ಅಂತ. ಅಲ್ಲೇ ಇರ್ತಾಳಂತೆ. ಒಂದು 6 ಅಂತ ಇಟ್ಕೊಂಡಲ್ಲ. ಅಲ್ಲೇ. ಆಕಿನ ನೋಡಿದ್ರೆ ಬಂಗಾರ ಸಿಕ್ಕೊಂಡವ್ರು. ಬರ್ತೀನಿ ತಗೋ ಹಂಗಾದ್ರೆ. ಬರ್ತೀನಿ ತಗೋ ಹಂಗಾದ್ರೆ ಅಂದೆ. ಬರ್ತಿದ್ದಲ್ಲ ಇವ್ರ ಯಾವ ಟೈಮಲ್ಲಿ ಬರ್ತಾರ ಗೊತ್ತಾಗಲ್ಲ. ಮತ್ತೆ ಯಾವಾಗ ಬರ್ತೀನಿ? ಮತ್ತೆ ಯಾವಾಗ ಬರ್ತಿ? ನೀನು ಹೇಳ್ಬೇಕು ಯಾವಾಗ ಬರ್ತೀನಿ ಅಂತ. ಅಲ್ಲೇ ಇರ್ತಾರಂತ ಹೇಳ್ತಲ್ಲ ಮತ್ತೆ. ನಾ ಕರ್ದಾಗ ನೀ ಬಂದೆ? ಬಂದೇ ಇಲ್ಲ ನೀನು. ನಾನು ಬರ್ತೀನಿ ಅಂದ್ರೆ ಅವ್ರದಾರ ಇವ್ರದಾರ. ಬಂದ್ರ ನೀ ಒಬ್ಬಾಕಿನ ಇರ್ಬೇಕಲ್ಲ. ನೀ ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ನಾವ್ ಒಮ್ಮಲಿಗೆ ಬೆಂಗಳೂರಿಗೆ ಬಂದಿನಿ ಅಂತ ಹೇಳ್ತಿ, ಒಮ್ಮಲಿಗೆ ಊರಾಗಿನಿ ಅಂತ ಹೇಳ್ತಿ. ಹೆಂಗ್ ಗೊತ್ತಾಗುತ್ತೆ? ಬರಾಕ ಹೇಳಿ ಬರ್ತೀನಿ ತಗೋ. ಬರಾಕ ಹೇಳಿ ಬರ್ತೀನಿ ತಗೋ ಮೊದಲಂದೆ. ಯಾವಾಗ ಹೇಳಿ ಬರ್ತೀನಿ? ಇದ್ದಾಗ ಹೇಳಿದ್ರೇನು? ಹಾಗೆ ಇದ್ದಿದ್ದಿಲ್ಲ, ಯಾರು ಊರಿಗೆ ಹೋಗಿದ್ರ ಬಾ ಅಂದ್ರೆ ಬರ್ಲಿಲ್ಲ. ಹೇಳಿನಿ ನಾನು ಅಲ್ಲಿಗೇನು ಬರ್ತೀನಿ ಅಂತ ಹೇಳಿನಿ, ಅವಾಗೂ ಬರ್ಲಿಲ್ಲ. ಹಿಂಗೆ ಓದಿ ಇಲ್ಲಿಗೆ ಬರ್ತಿದ್ ಬಿಡು, ದೂರ ಆಗ್ತದಲ್ಲ ಕರ್ಕೊಂಡ್ ಬರಕ. ದೂರ ಆಗ್ತದಲ್ಲ ಅದಕ್ಕೆ. ಅವ್ರಿಗೆ ಬೇಕಾಗಿಲ್ಲ ಬಿಡು, ಯಾಕೆ ಬೇಕು? ಯಾರಿಗೆ? ನನಗ್ ಬೇಕಾಗಿಲ್ಲ. ಯಾರು ಹೇಳಿದ್ರ ನನಗ್ ಬೇಕಾಗಿಲ್ಲ ಅಂತ? ನಾನ್ ನಿನಗ್ ಬೇಕಾಗಿಲ್ಲ ಅಂತೀನಿ. ನೀ ಹೆಂಗ್ ಮಾಡ್ತಿ? ನಿನಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡೆ ನಾನು. ಬಂದಿದೆ ಗಾಡಿ ಇಲ್ಲ, ಅವ್ರು ಬಂದಾರ. ನಾನು ಕರೆದಾಗ ನೀ ಬಂದಿರಲ್ಲ. ಅಲ್ಲ, ನಾನು ಕರೆದಾಗ ಬಂದಿರಲ್ಲ. ಕರೆದಿನಿ, ಯಾವಾಗ ಕರೆದಿನಿ, ಆದ್ರೆ ನೀನು ಬಂದಿಲ್ಲ. ಕರೆಲ್ಲ ಮಾಡಿದೆ. ನೋಡ್ ನೆನಪು ಮಾಡಿಕೆ ನಾ ಯಾವಾಗ ಕರೆದಿನಿ ಅಂತ. ಅವ್ರು ಕರ್ಕೊಂಡ್ ಬಂದಿದ್ಯಲ್ಲ, ಮತ್ ನಾನೇನ್ ಮಾಡಿ? ಅವ್ರು ಬಂದ್ರೆ ಏನ್ ಮಾಡ್ತಿದ್ರಿ ಹೇಳಿ ನನಗ? ಮತ್ತ ಅವ್ರ ಪಾಡಿಗೆ ಅವ್ರು ಇರ್ತಿದ್ರ. ನೀವ್ ಯಾರನ್ನ ಕರ್ಕೊಂಡ ಬರ್ತೀನಿ ಅಂತಿದ್ದೆ, ಬೇಡಪ್ಪ ಅಂದೆ ಅಷ್ಟೇ.